ಬೆಂಗಳೂರಿನ ಶೇಷಾದ್ರಿಪುರದಲ್ಲಿಯೂ ಕೂಡ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. 2 ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಬೆಳಿಗ್ಗೆ 7 ಗಂಟೆಯಿಂದ. ಆದಾಗ್ಯೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಚಿಂತೆ ಈಗ ಆಟೋ ಚಾಲಕರನ್ನ ಕಾಡ್ತಾ ಇದೆ. ಶೇಷಾದ್ರಿಪುರದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. 2 ಕಿಲೋಮೀಟರ್ ವರೆಗೆ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ಬೆಳಿಗ್ಗೆ 7 ಗಂಟೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ ಆಟೋ ಹಿಡ್ಕೊಂಡು. ಟ್ರೂ ಗ್ಯಾಸ್ ಬಂಕ್ ಮುಂದೆ ಸಾಲಾಗಿ ನಿಂತಿದ್ದಾರೆ ಆಟೋ ಚಾಲಕರು. ಆದರೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಇವರಿಗೆ ಸಿಗ್ತಾ ಇಲ್ಲ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸಿ ನೀವು. ಶೇಷಾದ್ರಿಪುರದಲ್ಲಿ 2 ಕಿಲೋಮೀಟರ್ ಆಟೋಗಳು ನಿಂತಿರೋ ಟ್ರೂ ಗ್ಯಾಸ್ ಮುಂದೆ 2 ಕಿಲೋಮೀಟರ್ ಎಲ್ಲಿ ಸಿಗುತ್ತೆ ಅಲ್ಲಿ ಧಾವಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕೆಲವು ಕಡೆ ಆಟೋ ಗ್ಯಾಸ್ಗಳಿಗಾಗಲೇ ಕ್ಲೋಸ್ ಆಗಿದೆ. ಇನ್ನ ಎಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಡೆ ಸಿಗ್ತಾ ಇದೆ. ಎಲ್ಲಿ ಸಿಗುತ್ತೋ ಅಲ್ಲಿ ಈ ರೀತಿ ದಾಂಗುಡಿ ಇಡುವಂತ ಕೆಲಸ ಆಗ್ತಾ ಇದೆ. ಹಿಂಗಾಗಿ 2-3 ಕಿಲೋಮೀಟರ್ ಆಟೋಗಳು ಸರತಿ ಸಾಲಲ್ಲಿ ನಿಂತಿರೋದು. ನೋಡಿ ಈ ದೃಶ್ಯಗಳನ್ನು, ಶೇಷಾದ್ರಿಪುರದಲ್ಲಿ ಈ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಪಿಜಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೆಳಗಿನಿಂದಲೂ ಕೂಡ ಕ್ಯೂ ನಿಂತಿರುವಂತದ್ದು. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದೆ, ಅವ್ರನ್ನ ಮಾತನಾಡ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಿ ಸರ್? ನಾವು ಫಸ್ಟ್ ಬ್ಲಾಕ್ ಅಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದೋ. ಇಲ್ಲಿ ಶೇಷಾದ್ರಿಪುರಂ ಅಲ್ಲಿ ಗ್ಯಾಸ್ ಆಟೋಗಳು ಕಮ್ಮಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ದು. ಅವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವಾಗ ಹಾಕಿಸಿದೀವಿ ಸರ್. ಬೆಳಗ್ಗೆ 7 ಗಂಟೆಯಿಂದಾನು ನಿಂತಿದೀವಿ, ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಲೆಗ್ಗೆರೆ ಕಂಠೀರವ ಸ್ಟುಡಿಯೋ, ಫಸ್ಟ್ ಬ್ಲಾಕ್, ಬಸವೇಶ್ವರ ನಗರ ಅಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದೀನಿ ಸರ್, ಎಲ್ಲೂ ಗ್ಯಾಸ್ ಸಿಕ್ಕಿಲ್ಲ. ಲಾಸ್ಟಿಗೆ ಫಸ್ಟ್ ಬ್ಲಾಕ್ ಅಲ್ಲಿ ಇತ್ತು, ಅಲ್ಲಿ ಗಾಡಿಗಳು ಜಾಸ್ತಿ ಇದ್ದಿತ್ತು, ಅಲ್ಲೂ 1 ಅವರ್ ಕ್ಯೂ ನಲ್ಲಿ ನಿಂತಿ ಲಾಸ್ಟಿಗೆ ಇಲ್ಲಿ ಬಂದು ಇವಾಗ ಹಾಕಿಸ್ಕೊಂಡು ಹೋಯ್ತಾ ಇದೀನಿ ಸರ್. ಸರ್, ಈಗ ಇವತ್ತು ಬಿಸ್ನೆಸ್ ಇಲ್ಲ, ಈ ಕಡೆ ಗ್ಯಾಸ್ ಸಿಗ್ತಿಲ್ಲ, ಇತ್ತ ಬಿಸ್ನೆಸ್ ಇಲ್ಲ, ಇತ್ತ ಗ್ಯಾಸ್ ಇಲ್ಲ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್. ಲಾಸ್ಟ್ ಮಂತ್ 60-50 ಹಂಗೆ ಒಂದೊಂದ್ ಬಂಕಲ್ಲಿ ಒಂದೊಂದ್ ತರ ಇತ್ತು ಸರ್. ಲಾಸ್ಟ್ ಫೈನಲ್ 60 ರೂಪಾಯಿ ಇತ್ತು. ಇವಾಗ 90 ರೂಪಾಯಿ ಒಂದ್ ಬಂಕಲ್ಲಿ, 85 ರೂಪಾಯಿ ಒಂದೊಂದ್ ಬಂಕಲ್ಲಿ. ಪೀಣ್ಯದಲ್ಲಿ 105 ರೂಪಾಯಿ ಇದೆ. ಅದೇ ಸರ್, ಒಂದೊಂದ್ ಬಂಕಲ್ಲಿ ಒಂದೊಂದ್ ತರ ಇದ್ ಮಾಡ್ತಿದ್ದಾರೆ. ನಮಗೂ ಹೊರೆ ಆಗುತ್ತೆ ಸರ್. ಇದು ನಿಮ್ಗೆ ಎಷ್ಟು ಹೆಚ್ಚುವರಿಯಾಗಿ ಹೊರೆ ಆಗ್ತಿದೆ ಸರ್? ನಮಗೂ ಇವಾಗ ಬಿಸ್ನೆಸ್ ಇಲ್ಲ. ಯಾವ ಬಾಡಿಗೆಗಳು ಪ್ಯಾಸೆಂಜರ್ನ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂದ್ರೆ ಏನು ಕೊಡ್ಬೇಕು? ಅದ್ ನಿಮ್ಮನೆ ಬರ ಅಂತ ಪ್ಯಾಸೆಂಜರ್ಗಳು ನಮ್ಮನ್ನ ಕೇಳ್ತಿದ್ದಾರೆ ಸರ್. 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. ಏನ್ ಮಾಡೋಣ ಸರ್? ಹಿಂಗೆ ಗ್ಯಾಸ್ ಪ್ರಾಬ್ಲಮ್ ಆದ್ರೆ ಇತ್ತಾಗೆ ದುಡಿಯೋದೆಲ್ಲ ಗ್ಯಾಸ್ಗೆ ಹಾಕ್ಬೇಕು. ಮನೆಗೆ ಏನ್ ತಗೊಂಡೋಗೋಣ ನಾವು? ಒಂದು ವಾರದಿಂದ 700, 800, 1000 ರೂಪಾಯಿ ಗಂಟೆ ಗ್ಯಾಸ್ ಹಾಕಿದೀವಿ. ಆಗಿರೋದು ಗ್ಯಾಸ್ ಕಾಸು ನಾವು ತೆಗಿಯಕ್ ಆಗ್ತಲ್ಲ. ಮನೆ ಸಂಸಾರ ಏನ್ ಮಾಡಕ್ಕಾಗತ್ತೆ? ಗ್ಯಾಸು ಇಲ್ಲ. ಒಂದು ಕಡೆ ಹೋದ್ರೆ 10 ಕಡೆ ಹುಡ್ಕೋಬೇಕು. 10 ಕಡೆ ಹುಡ್ಕೋ ಆದ್ಮೇಲೆ ಬರ್ತಾ ಇರೋದು ಗ್ಯಾಸು. ಅದ್ನಲ್ಲಿ ಈ ತರ 1000 ಗಾಡಿಗಳು ಬಂದ್ಬಿಡುತ್ತೆ ಒಂದೇ ಸತಿ. ನೆನ್ನೆ ಒಂದ್ ಕಡೆ ಬಂದು ಸೂಪರ್ ಟೆಕ್ಸ್ ಅಲ್ಲಿ ಬಂದು ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ. ತಕ್ಷಣ ಎದೆ ಓದಿ ಬಂದ್ವು ಜನ, ಬಂದ್ಬಿಟ್ಟು ಪೊಲೀಸ್ ಎಲ್ಲ ಲ್ಯಾಂಡರ್ ಎಲ್ಲ ಬಂದ್ಬಿಟ್ರು. ಎಲ್ಲ ಬಂದು ಗ್ಯಾಸ್ ಅಂಗಡಿ ಮುಚ್ಚಿಬಿಟ್ರು. ಇಲ್ಲಾಂದ್ರೆ ಎಲ್ಲ ಓಡಾಡ್ತಿಂದ ಒಂದು ಕ್ಯೂ ಇಲ್ಲ, ಒಂದು ಇದಿಲ್ಲ. ಒಂದು 10 ಕಡೆ ಇದೆ ಅಂದ್ರೆ ಒಂದು 5 ಕಡೆ ಬಂಕ್ ಬಿಡಬೇಕು. ಅವಾಗ ಎಲ್ಲರಿಗೂ ಇವಾಗ ಇದು ಒಂದೇ ಇದೆ. 6 ಬ್ಲಾಕ್, ಫಸ್ಟ್ ಬ್ಲಾಕ್, ಅಲ್ಸೂರು, ಇದು ಎಲ್ಲಾ ಬರ್ತಾ ಇದ್ದಾರೆ. ಈ ತರ ಬಂದ್ರೆ ರೋಡಲ್ಲಿ ಹೋಗೋರ್ಗೂ ತೊಂದರೆ ಆಗುತ್ತೆ. ನಾವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಏನ್ ಕೊಡ್ಬೇಕು ಅಂತ ಕಸ್ಟಮರ್ ಇದು ಮಾಡ್ತಾರೆ. ಈ ಓಲಾ, ಊಪರ್, ರ್ಯಾಪಿಡ್ ಇವರಿಂದ, ಈ 2 ವೀಲರ್ ಇಂದ ತುಂಬಾ ಅಧ್ವಾನ ಆಗಿದೆ. ಸರ್, ಈಗ ನೀವು ಎಷ್ಟೊತ್ತಿಗೆ ಕ್ಯೂ ನಿಂತಿದ್ದೀರಿ ಸರ್? ಬೆಳಿಗ್ಗೆ 7 ಗಂಟೆ ನಿಂತಿದ್ದೀವಿ. ಇವಾಗ ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿ ಕೆಲವು ಕಡೆ ಮಾತ್ರ ರೈಟ್ಗಳು ಸಿಕ್ಕಾಪಟ್ಟೆ ತಗತ್ತೆ. 105, 110 ಈ ತರ. 2 ಅವರ್, 3 ಅವರ್, 4 ಅವರ್ ಕಾಯ್ಬೇಕು. ಆ ಪರಿಸ್ಥಿತಿ ಆಗಿದೆ. ಮತ್ತಷ್ಟು ಆಟೋ ಚಾಲಕರಿದೆ, ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಬೆಳಿಗ್ಗೆ ಎಷ್ಟೊತ್ತೊಂದು ಕ್ಯೂ ನಿಂತಿರಿ ಸರ್? ನಾವು ಇಲ್ಲಿ ಬಂದು ಇವಾಗ 2 ಅವರ್ ಆಗೈತೆ. ಬೇರೆ ಎಲ್ಲಾದ್ರೂ ಕ್ಯೂ ನಿಂತು ಬಂದ್ರೆ ಫಸ್ಟ್ ಬ್ಲಾಕ್ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಿಂತು ಬಂದು ಅಲ್ಲಿ ಹತ್ರ ಬರೋಷ್ಟು ಗ್ಯಾಸ್ ಕಳೆ ಆಗೋಯ್ತು. ಇವತ್ತು ನಿಮ್ಗೆ ಆ ಕಡೆ ವ್ಯಾಪಾರನೂ ಬಿಸ್ನೆಸ್ ಇಲ್ಲ, ಈ ಕಡೆ ಬಾಡಿಗೆನಿಲ್ಲ, ಗ್ಯಾಸ್ ಇಲ್ಲ, ರೇಟು ದುಬಾರಿ. ಏನ್ ಮಾಡೋದು ಇವಾಗ? ಬಿಸ್ನೆಸ್ ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಇವತ್ತಿನ ದಿವಸ ಜೀವನ ಹೋಯ್ತು ಅಷ್ಟೇ. ಆರಾಮಾಗಿ ಮನೆಗೆ ಹೋಗಿ 1 ಕ್ವಾರ್ಟರ್ ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗಿ ಮಲ್ಕೊಳ್ಬೇಕು ಅಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. ನೆಮ್ಮದಿ ಜೀವನ ಅಂದ್ರೆ ಅದೇ, ಏನಿಲ್ಲ. ಅಲ್ಲೇ ಸರ್ 7 ಗಂಟೆ ಫಸ್ಟ್ ಬ್ಲಾಕ್ ಅಲ್ಲಿ ನಿಂತಿದ್ದು. 7ರಿಂದ 10 ಗಂಟೆ ತನಕ ಅಲ್ಲಿ ನಿಂತ್ವಿ. ಅಲ್ಲಿಂದ ಇಲ್ಲ, ಅಲ್ಲಿಂದ ಯಾರೋ ಹೇಳಿದ್ರು ಇಲ್ಲಿದೆ ಅಂತ, ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ರೆ ಇಲ್ಲ 11 ಗಂಟೆ ದುಡಿಮೆ ಹೋಯ್ತು ಅಷ್ಟೇ. ಇನ್ನ ಮಧ್ಯಾಹ್ನ ಮೇಲೆ ಏನ್ ಮಾಡಕ್ ಆಗಲ್ಲ. ಇವಾಗ ವ್ಯಾಪಾರ ಅಷ್ಟೇ. ಇವಾಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತಗೋಬೇಕಷ್ಟೇ. ಇವಿಷ್ಟು ಆಟೋ ಚಾಲಕರ ನೋವಿನ ನುಡಿ.
ಒಂದು ಕಡೆ ಇವರಿಗೆ ಇವತ್ತು ಯಾವುದೇ ರೀತಿಯ ವ್ಯಾಪಾರ ಆಗಿಲ್ಲ, ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರ ನಡುವೆ ಫೆಬ್ರವರಿ 28ರಂದು ಕೇವಲ 58 ರೂಪಾಯಿ ಇದ್ದಂತಹ ದರ ಏನಿದೆ ಇವತ್ತು 105ರ ಗಡಿ ದಾಟಿದೆ. ಎಲ್ಲವೂ ಕೂಡ ನಮ್ಗೆ ಹೊರೆ ಆಗ್ತಾ ಇದೆ. ಇದನ್ನು ಪ್ರಯಾಣಿಕರ ಮೇಲೆ ನೇರವಾಗಿ ಹಾಕುವಂತಿಲ್ಲ. ಯಾಕಂದ್ರೆ ಪ್ರಯಾಣಿಕರನ್ನು ನಾವೇನಾದ್ರೂ ಹೆಚ್ಚುವರಿ 10 ರೂಪಾಯಿ ಕೊಡಿ ಅಂತ ಸಂದರ್ಭದಲ್ಲಿ ಅವರು ಕೂಡ ಕೊಡಕ್ಕೆ ಒಪ್ತಾ ಇಲ್ಲ. ನಾವು ಅನಧಿಕೃತವಾಗಿ ದರ ಏರಿಕೆ ಕೂಡ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮೀಟರ್ ದರ ಏರಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಆದಂತಹ ನಿಯಮ ಇದೆ, ದರ ನಿಗದಿ ಸಮಿತಿ ಇದೆ, DC ಹತ್ರ ಹೋಗ್ಬೇಕು. ನಾವು ಈಗ ಹೋಟೆಲ್ನವರು ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಅಥವಾ ಗ್ಯಾಸ್ ಸಿಗದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ದರವನ್ನು ಏರಿಕೆ ಮಾಡ್ತಾರೆ. ಬಟ್ ಆಟೋ ಚಾಲಕರಿಗೆ ಆ ರೀತಿಯ ಯಾವುದೇ ರೀತಿಯ ಅವಕಾಶ ಇಲ್ಲ. ಅವರೇನಾದ್ರೂ ದರ ಏರಿಕೆ ಮಾಡ್ಬೇಕಂದ್ರೆ DC ಗಮನಕ್ಕೆ ತರಬೇಕಾಗುತ್ತೆ, ಕಾನೂನಾತ್ಮಕ ಪ್ರಕ್ರಿಯೆ ಇರುತ್ತೆ. ಇದರಿಂದ ನಾವು ಮಾನವೀಯತೆ ನೆಲೆಯಿಂದ ಪ್ರಯಾಣಿಕರ ಹತ್ರ ಹೆಚ್ಚುವರಿಯಾಗಿ 10 ರೂಪಾಯಿ ಕೇಳಿದ್ರು ಕೂಡ ನಾವ್ಯಾಕೆ ಕೊಡ್ಬೇಕು ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ನಿತ್ಯವೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಅಳಲನ್ನು ಇದೀಗ ಇಲ್ಲಿರುವಂತಹ ಆಟೋ ಚಾಲಕರು ತೋಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಶೇಷಾದ್ರಿಪುರದಲ್ಲಿಯೂ ಕೂಡ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. 2 ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಬೆಳಿಗ್ಗೆ 7 ಗಂಟೆಯಿಂದ. ಆದಾಗ್ಯೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಚಿಂತೆ ಈಗ ಆಟೋ ಚಾಲಕರನ್ನ ಕಾಡ್ತಾ ಇದೆ. ಶೇಷಾದ್ರಿಪುರದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. 2 ಕಿಲೋಮೀಟರ್ ವರೆಗೆ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ಬೆಳಿಗ್ಗೆ 7 ಗಂಟೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ. ಆಟೋ ಹಿಡ್ಕೊಂಡು ಟ್ರೂ ಗ್ಯಾಸ್ ಬಂಕ್ ಮುಂದೆ ಸಾಲಾಗಿ ನಿಂತಿದ್ದಾರೆ ಆಟೋ ಚಾಲಕರು. ಆದರೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಇವರಿಗೆ ಸಿಗ್ತಾ ಇಲ್ಲ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸಿ ನೀವು. ಶೇಷಾದ್ರಿಪುರದಲ್ಲಿ 2 ಕಿಲೋಮೀಟರ್ ಆಟೋಗಳು ನಿಂತಿರೋ ಟ್ರೂ ಗ್ಯಾಸ್ ಮುಂದೆ 2 ಕಿಲೋಮೀಟರ್ ಎಲ್ಲಿ ಸಿಗುತ್ತೆ ಅಲ್ಲಿ ಧಾವಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕೆಲವು ಕಡೆ ಆಟೋ ಗ್ಯಾಸ್ಗಳಿಗಾಗಲೇ ಕ್ಲೋಸ್ ಆಗಿದೆ. ಇನ್ನ ಎಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಡೆ ಸಿಗ್ತಾ ಇದೆ. ಎಲ್ಲಿ ಸಿಗುತ್ತೋ ಅಲ್ಲಿ ಈ ರೀತಿ ದಾಂಗುಡಿ ಇಡುವಂತ ಕೆಲಸ ಆಗ್ತಾ ಇದೆ. ಹಿಂಗಾಗಿ 2-3 ಕಿಲೋಮೀಟರ್ ಆಟೋಗಳು ಸರತಿ ಸಾಲಲ್ಲಿ ನಿಂತಿರೋದು. ನೋಡಿ ಈ ದೃಶ್ಯಗಳನ್ನು, ಶೇಷಾದ್ರಿಪುರದಲ್ಲಿ ಈ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೆಳಗಿನಿಂದಲೂ ಕೂಡ ಕ್ಯೂ ನಿಂತಿರುವಂತದ್ದು. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದೆ, ಅವ್ರು ಮಾತನಾಡ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ರು ಸರ್? ನಾವು ಫಸ್ಟ್ ಬ್ಲಾಕ್ ಅಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದು. ಇಲ್ಲಿ ಶೇಷಾದ್ರಿಪುರಂ ಅಲ್ಲಿ ಗ್ಯಾಸ್ ಆಟೋಗಳು ಕಮ್ಮಿ ಇದೆ ಅಂತ ಫೋನ್ ಮಾಡಿ ಹೇಳಿದ್ದು. ಅವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವಾಗ ಹಾಕಿಸಿದೀವಿ ಸರ್. ಬೆಳಗ್ಗೆ 7 ಗಂಟೆಯಿಂದಾನು ನಿಂತಿದೀವಿ, ಎಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಲೆಗ್ಗೆರೆ ಕಂಠೀರವ ಸ್ಟುಡಿಯೋ, ಫಸ್ಟ್ ಬ್ಲಾಕ್, ಬಸವೇಶ್ವರ ನಗರ ಅಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದೀನಿ ಸರ್. ಎಲ್ಲೂ ಗ್ಯಾಸ್ ಸಿಕ್ಕಿಲ್ಲ. ಲಾಸ್ಟಿಗೆ ಫಸ್ಟ್ ಬ್ಲಾಕ್ ಅಲ್ಲಿ ಇತ್ತು, ಅಲ್ಲಿ ಗಾಡಿಗಳು ಜಾಸ್ತಿ ಇದ್ದಿತ್ತು. ಅಲ್ಲೂ 1 ಅವರ್ ಕ್ಯೂ ನಲ್ಲಿ ನಿಂತಿ ಲಾಸ್ಟಿಗೆ ಇಲ್ಲಿ ಬಂದು ಇವಾಗ ಹಾಕಿಸ್ಕೊಂಡು ಹೋಯ್ತಾ ಇದೀನಿ ಸರ್. ಸರ್, ಈಗ ಇವತ್ತು ಬಿಸ್ನೆಸ್ ಇಲ್ಲ, ಈ ಕಡೆ ಗ್ಯಾಸ್ ಸಿಗ್ತಿಲ್ಲ. ಬಿಸ್ನೆಸ್ ಇಲ್ಲ, ಗ್ಯಾಸ್ ಇಲ್ಲ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್. ಲಾಸ್ಟ್ ಮಂತ್ 60, 50 ಹಂಗೆ ಒಂದೊಂದ್ ಬಂಕಲ್ಲಿ ಒಂದೊಂದ್ ತರ ಇತ್ತು ಸರ್. ಲಾಸ್ಟ್ ಫೈನಲ್ 60 ರೂಪಾಯಿ ಇತ್ತು. ಇವಾಗ 90 ರೂಪಾಯಿ ಒಂದ್ ಬಂಕಲ್ಲಿ, 85 ರೂಪಾಯಿ ಒಂದೊಂದ್ ಬಂಕಲ್ಲಿ. ಪೀಣ್ಯದಲ್ಲಿ 105 ರೂಪಾಯಿ ಇದೆ. ಅದೇ ಸರ್, ಒಂದೊಂದ್ ಬಂಕಲ್ಲಿ ಒಂದೊಂದ್ ತರ ಇದ್ ಮಾಡ್ತಿದ್ದಾರೆ. ನಮಗೂ ಹೊರೆ ಆಗುತ್ತೆ ಸರ್. ಇದು ನಿಮ್ಗೆ ಎಷ್ಟು ಹೆಚ್ಚುವರಿಯಾಗಿ ಹೊರೆ ಆಗ್ತಿದೆ ಸರ್? ನಮಗೂ ಇವಾಗ ಬಿಸ್ನೆಸ್ ಇಲ್ಲ. ಯಾವ ಬಾಡಿಗೆಗಳು ಪ್ಯಾಸೆಂಜರ್ನ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡ್ರಿ ಅಂದ್ರೆ ಏನು ಕೊಡ್ಬೇಕು? ಅದ್ ನಿಮ್ಮನೆ ಬರ ಅಂತ ಪ್ಯಾಸೆಂಜರ್ಗಳು ನಮ್ಮನ್ನ ಕೇಳ್ತಿದ್ದಾರೆ ಸರ್. 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. ಏನ್ ಮಾಡೋಣ ಸರ್? ಹಿಂಗೆ ಗ್ಯಾಸ್ ಪ್ರಾಬ್ಲಮ್ ಆದ್ರೆ ಇತ್ತಾಗೆ ದುಡಿಯೋದೆಲ್ಲ ಗ್ಯಾಸ್ಗೆ ಹಾಕ್ಬೇಕು. ಮನೆಗೆ ಏನ್ ತಗೊಂಡ್ ಹೋಗೋಣ ನಾವು? ಒಂದು ವಾರದಿಂದ 700, 800, 1000 ರೂಪಾಯಿ ಗಂಟೆ ಗ್ಯಾಸ್ ಹಾಕಿದೀವಿ. ಆಗಿರೋದು ಗ್ಯಾಸ್ ಕಾಸು ನಾವು ತೆಗಿಯಕ್ ಆಗ್ತಲ್ಲ. ಮನೆ ಸಂಸಾರ ಏನ್ ಮಾಡಕ್ಕಾಗತ್ತೆ? ಗ್ಯಾಸು ಇಲ್ಲ. ಒಂದು ಕಡೆ ಹೋದ್ರೆ 10 ಕಡೆ ಹುಡ್ಕೋಬೇಕು. 10 ಕಡೆ ಹುಡ್ಕೋ ಆದ್ಮೇಲೆ ಬರ್ತಾ ಇರೋದು ಗ್ಯಾಸು. ಅದ್ನಲ್ಲಿ ಈ ತರ 1000 ಗಾಡಿಗಳು ಬಂದ್ಬಿಡುತ್ತೆ ಒಂದೇ ಸತಿ. ನೆನ್ನೆ ಒಂದ್ ಕಡೆ ಬಂದು ಸೂಪರ್ ಟ್ಯಾಕ್ಸ್ ಅಲ್ಲಿ ಬಂದು ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ. ತಕ್ಷಣ ಎದೆ ಉದಿ ಬಂದ್ವು. ಜನ ಬಂದ್ಬಿಟ್ಟು ಪೊಲೀಸ್ ಎಲ್ಲ ಲ್ಯಾಂಡರ್ ಎಲ್ಲ ಬಂದ್ಬಿಟ್ರು. ಎಲ್ಲ ಬಂದು ಗ್ಯಾಸ್ ಅಂಗಡಿ ಮುಚ್ಚಿಬಿಟ್ರು. ಇಲ್ಲಾಂದ್ರೆ ಎಲ್ಲ ಹೊರಡಾಗ್ತಿಂದ ಒಂದು ಕ್ಯೂ ಇಲ್ಲ, ಒಂದು ಇದಿಲ್ಲ. ಒಂದು 10 ಕಡೆ ಇದೆ ಅಂದ್ರೆ ಒಂದು 5 ಕಡೆ ಬಂಕ್ ಬಿಡಬೇಕು. ಅವಾಗ ಎಲ್ಲರಿಗೂ ಇವಾಗ ಇದು ಒಂದೇ ಇದೆ. 6 ಬ್ಲಾಕ್, ಫಸ್ಟ್ ಬ್ಲಾಕ್, ಅಲ್ಸೂರು, ಇದು ಎಲ್ಲಾ ಬರ್ತಾ ಇದ್ದಾರೆ. ಈ ತರ ಬಂದ್ರೆ ರೋಡಲ್ಲಿ ಹೋಗೋರ್ಗೂ ತೊಂದರೆ ಆಗುತ್ತೆ. ನಾವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಏನ್ ಕೊಡ್ಬೇಕು ಅಂತ ಕಸ್ಟಮರ್ ಇದು ಮಾಡ್ತಾರೆ. ಈ ಓಲಾ, ಊಪರ್, ರ್ಯಾಪಿಡ್ ಇವರಿಂದ, ಈ 2 ವೀಲರ್ ಇಂದ ತುಂಬಾ ಅಧ್ವಾನ ಆಗಿದೆ. ಸರ್, ಈಗ ನೀವು ಎಷ್ಟೊತ್ತಿಗೆ ಕ್ಯೂ ನಿಂತಿದ್ರಿ ಸರ್? ಬೆಳಿಗ್ಗೆ 7 ಗಂಟೆ ನಿಂತಿದ್ವಿ, ಇವಾಗ ಹಾಕ್ಸ್ಕೊಂಡಿದೀವಿ. ಅಲ್ಲಿ ಕೆಲವು ಕಡೆ ಮಾತ್ರ ರೈಟ್ಗಳು ಸಿಕ್ಕಾಪಟ್ಟೆ ತಗತ್ತೆ. 105, 110 ಈ ತರ. 2 ಅವರ್ 3 ಅವರ್ 4 ಅವರ್ ಕಾಯ್ಬೇಕು. ಆ ಪರಿಸ್ಥಿತಿ ಆಗಿದೆ. ಮತ್ತಷ್ಟು ಆಟೋ ಚಾಲಕರಿದೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಬೆಳಿಗ್ಗೆ ಎಷ್ಟೊತ್ತೊಂದು ಕ್ಯೂ ನಿಂತ್ರಿ ಸರ್? ನಾವು ಇಲ್ಲಿ ಬಂದು ಇವಾಗ ಒಂದ್ 2 ಅವರ್ ಆಗೈತೆ.
ಬೇರೆ ಎಲ್ಲಾದ್ರೂ ಕ್ಯೂ ನಿಂತು ಬಂದ್ರೆ ಫಸ್ಟ್ ಬ್ಲಾಕ್ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಿಂತು ಬಂದು ಅಲ್ಲಿ ಹತ್ರ ಬರೋ ಅಷ್ಟೊತ್ತು ಗ್ಯಾಸ್ ಖಾಲಿ ಆಗೋಯ್ತು. ಇವತ್ತು ನಿಮ್ಗೆ ಆ ಕಡೆ ವ್ಯಾಪಾರನೂ ಬಿಸ್ನೆಸ್ ಇಲ್ಲ, ಈ ಕಡೆ ಬಾಡಿಗೆನಿಲ್ಲ, ಗ್ಯಾಸ್ ಇಲ್ಲ, ರೇಟು ದುಬಾರಿ. ಏನ್ ಮಾಡೋದು ಇವಾಗ ಬಿಸ್ನೆಸ್ ಇಲ್ಲ, ಏನ್ ಮಾಡಕ್ಕಾಗುತ್ತೆ. ಇವತ್ತಿನ ದಿವಸ ಜೀವನ ಹೋಯ್ತು ಅಷ್ಟೇ. ಆರಾಮಾಗಿ ಮನೆಗೆ ಹೋಗಿ 1 ಕ್ವಾರ್ಟರ್ ಕುಡಿದ್ಬಿಟ್ಟು ನೆಟ್ಟಿಗೆ ಮನೆಗೆ ಹೋಗಿ ಮಲ್ಕೊಳ್ಬೇಕು ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ನೆಮ್ಮದಿ ಜೀವನ ಅಂದ್ರೆ ಅದೇ, ಇನ್ನೇನಿಲ್ಲ ವಿಷಯ. ಅಲ್ಲೇ ಸರ್ 7 ಗಂಟೆ ಫಸ್ಟ್ ಬ್ಲಾಕ್ ಅಲ್ಲಿ ನಿಂತಿದ್ದು, 7ರಿಂದ 10 ಗಂಟೆ ತನಕ ಅಲ್ಲಿ ನಿಂತ್ವಿ. ಅಲ್ಲಿಂದ ಇಲ್ಲ, ಅಲ್ಲಿಂದ ಯಾರೋ ಹೇಳಿದ್ರು ಇಲ್ಲಿದೆ ಅಂತ, ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ರೆ ಇಲ್ಲ 11 ಗಂಟೆ ದುಡಿಮೆ ಹೋಯ್ತು ಅಷ್ಟೇ. ನಮ್ಮ ಮಧ್ಯಾಹ್ನ ಮೇಲೆ ಏನ್ ಮಾಡಕ್ ಆಗಲ್ಲ, ಇವಾಗ ವ್ಯಾಪಾರ ಅಷ್ಟೇ. ಇವಾಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತಗೋಬೇಕಷ್ಟೇ. ಇವಿಷ್ಟು ಆಟೋ ಚಾಲಕರ ನೋವಿನ ನುಡಿ. ಒಂದು ಕಡೆ ಇವರಿಗೆ ಇವತ್ತು ಯಾವುದೇ ರೀತಿಯ ವ್ಯಾಪಾರ ಆಗಿಲ್ಲ, ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಅದರ ನಡುವೆ ಫೆಬ್ರವರಿ 28ರಂದು ಕೇವಲ 58 ರೂಪಾಯಿ ಇದ್ದಂತಹ ದರ ಏನಿದೆ ಇವತ್ತು 105ರ ಗಡಿ ದಾಟಿದೆ. ಎಲ್ಲವೂ ಕೂಡ ನಮಗೆ ಹೊರೆ ಆಗ್ತಾ ಇದೆ. ಇದನ್ನು ಪ್ರಯಾಣಿಕರ ಮೇಲೆ ನೇರವಾಗಿ ಹಾಕುವಂತಿಲ್ಲ, ಯಾಕಂದ್ರೆ ಪ್ರಯಾಣಿಕರನ್ನು ನಾವೇನಾದ್ರೂ